ಸುನಿತಾ ವಿಲಿಯಮ್ಸ್ ಹಾಗೂ ಬ್ಯಾರಿ ವಿಲ್ಮೋರ್ ಎನ್ನುವ ಇಬ್ಬರು ಗಗನಯಾತ್ರಿಗಳು ಅಂತರಿಕ್ಷದಲ್ಲಿ ಸಿಲುಕಿಕೊಂಡಿದ್ದಾರೆ. 8 ದಿನಗಳ ಕಾಲ ಅಂತರಿಕ್ಷ ನಿಲ್ದಾಣ ISS ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇಲ್ಲಿ ಪ್ರಯೋಗಾತ್ಮಕ ಪರೀಕ್ಷೆಗಳನ್ನು ನಡೆಸಬೇಕೆಂದು ಹೋಗಿದ್ದ ಗಗನಯಾತ್ರಿಗಳು 45 ದಿನಗಳು ಕಳೆದರೂ ಇನ್ನೂ ಕೂಡ ಭೂಮಿಗೆ ಮರಳುವ ಯಾವುದೇ ಸಾಧ್ಯತೆಗಳು ಕಾಣುತ್ತಿಲ್ಲ. ಇವರನ್ನು ಹೊತ್ತು ಒಯ್ದಿದ್ದ ಸ್ಟಾರ್ಲೈನ್ ಸ್ಪೇಸ್ ಕ್ರಾಫ್ಟ್ ಎಂಬ ಗಗನನೌಕೆ ಮಲ್ಟಿಪಲ್ ಪಾರ್ಟ್ಸ್ ಫೇಲ್ಯೂರ್ನಿಂದಾಗಿ ಅಂತರಿಕ್ಷ ನಿಲ್ದಾಣದಲ್ಲಿಯೇ ಬಾಕಿಯಾಗಿದೆ. ನಾಸಾ ಕೂಡ ಇವರನ್ನು ವಾಪಸ್ ಭೂಮಿಗೆ ಕರೆತರುವ ಯಾವುದೇ ದಿನಾಂಕವನ್ನು ಪ್ರಕಟಿಸಿಲ್ಲ. ಹಾಗಾದರೆ ಇವರು ಎಷ್ಟು ದಿನ ಅಂತ ಅಂತರಿಕ್ಷ ನಿಲ್ದಾಣದಲ್ಲಿಯೇ ಸಿಲುಕಿಕೊಂಡಿರಬೇಕು? ಗಗನನೌಕೆಯಲ್ಲಿ ಅಂತಹ ಪ್ರಮುಖ ದೋಷ ಏನಿದೆ? ಎಲಾನ್ ಮಸ್ಕ್ನಂಥವರು ಇವರನ್ನು ಅಲ್ಲಿಂದ ಭೂಮಿಗೆ ಕರೆತರುವ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ಯಾವ ರೀತಿ ವಹಿಸಬಲ್ಲರು ಎಂಬುದನ್ನು ಈ ವಿಡಿಯೋದ ಮೂಲಕ ನಿಮ್ಮ ಮುಂದಿರಿಸುತ್ತೇನೆ. ವಿಸ್ಮಯ ಲೋಕ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸುಭಾಷ್ ರೈ. ವಿಡಿಯೋ ಪೂರ್ತಿ ನೋಡಿ. ಇಂಟ್ರೆಸ್ಟ್ ಆಗಿದೆ, ಇಷ್ಟವಾದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಪ್ರಾರಂಭಿಸೋಣ. ಫೆಬ್ರವರಿ 1, 2003 ಭೂಮಿಯಲ್ಲಿನ ಜನರಿಗೆ ಆಕಾಶದಲ್ಲಿ ಒಂದು ಬೆಂಕಿಯ ಉಂಡೆ ಕಾಣಿಸಿತು. ಕ್ಷಣ ಮಾತ್ರದಲ್ಲಿ ಆ ಬೆಂಕಿಯ ಉಂಡೆ ಭಯಂಕರ ಸದ್ದಿನೊಂದಿಗೆ ಸ್ಫೋಟಗೊಂಡು ಭೂಮಿಗೆ ಬಿತ್ತು. ಇದು ಯಾವುದೇ ಬಾಂಬ್ ಅಲ್ಲ. ಬೋಯಿಂಗ್ ಎಂಬ ಕಂಪನಿ ತಯಾರಿಸಿದ ಸ್ಪೇಸ್ ಶಟಲ್ ಆದ ಕೊಲಂಬಿಯಾ ಗಗನದಲ್ಲಿ ಸ್ಫೋಟವಾಗಿತ್ತು. 7 ಜನ ಗಗನಯಾತ್ರಿಗಳನ್ನು ಅಂತರಿಕ್ಷ ನಿಲ್ದಾಣಕ್ಕೆ ಕೊಂಡು ಹೋಗಿದ್ದ ಈ ನೌಕೆ ವಾಪಸ್ಸು ಭೂಮಿಗೆ ಬರುವಾಗ ಭೂಮಿಯ ವಾತಾವರಣ ತಲುಪುತ್ತಿದ್ದಂತೆ ಬೆಂಕಿಯ ಉಂಡೆಯಂತೆ ಹೊಳೆದು ಭಸ್ಮವಾಗಿ ಸ್ಫೋಟವಾಯಿತು. ಅದರಲ್ಲಿ ನಮ್ಮ ಭಾರತ ಮೂಲದ ಆಸ್ಟ್ರೋನಾಟ್ ಕಲ್ಪನಾ ಚಾವ್ಲಾ ಕೂಡ ಇದ್ದರು. ಅಂತರಿಕ್ಷದಿಂದ ಮರಳುವ ಹೊತ್ತಿಗೆ ಈ ಗಗನನೌಕೆಯಲ್ಲಿ ಒಂದು ಸಣ್ಣ ರಂಧ್ರವಾಗಿ ಆ ರಂಧ್ರದ ಮೂಲಕ ಗಾಳಿ ಒಳನುಗ್ಗಿದ ರಭಸಕ್ಕೆ ಅಂತರಿಕ್ಷ ನೌಕೆಯ ಒಳಗೆ ಉಷ್ಣತೆ ಹೆಚ್ಚಾಗಿ ಆ ನೌಕೆ ಬೆಂಕಿಯ ಉಂಡೆಯಂತಾಗಿ ಸ್ಫೋಟಗೊಂಡಿತ್ತು. ಜೊತೆಗೆ ಅದರಲ್ಲಿದ್ದ 7 ಜನ ನಮ್ಮ ಭಾರತ ಮೂಲದ ಕಲ್ಪನಾ ಚಾವ್ಲಾರನ್ನು ಕೂಡ ಸೇರಿಸಿ ಭಸ್ಮವಾಗಿ ಹೋಗಿದ್ದರು. ಅಂತಹುದೇ ಒಂದು ಘಟನೆ ಈಗ ಕೂಡ ನಡೆಯುವ ಒಂದು ಸಾಧ್ಯತೆ ಇದೆ. ಸುನಿತಾ ವಿಲಿಯಮ್ ಹಾಗೂ ಬ್ಯಾರಿ ವಿಲ್ಮೋರ್ ಇವರಿಬ್ಬರು ಅಂತರಿಕ್ಷ ನಿಲ್ದಾಣದಲ್ಲಿ ಸಿಲುಕಿಕೊಂಡಿದ್ದಾರೆ. ಒಂದು ಕುತೂಹಲಕಾರಿ ವಿಷಯವೆಂದರೆ ಅವತ್ತು ಕಲ್ಪನಾ ಚಾವ್ಲಾರನ್ನು ಹೊತ್ತಿದ್ದ ನೌಕೆ ಕೂಡ ಬೋಯಿಂಗ್ ಕಂಪನಿ ತಯಾರಿಸಿದ್ದಾಗಿದ್ದು, ಈಗ ಸುನಿತಾ ವಿಲಿಯಮ್ಸ್ರನ್ನು ಹೊತ್ತು ಒಯ್ದಿದ್ದ ನೌಕೆ ಕೂಡ ಬೋಯಿಂಗ್ ಕಂಪನಿಯೇ ತಯಾರಿಸಿದೆ. ಇನ್ನು ಸುನಿತಾ ವಿಲಿಯಮ್ಸ್ ಬಗ್ಗೆ ಹೇಳುವುದಾದರೆ ಇವರು ಭಾರತೀಯ ಮೂಲದ ಅಮೇರಿಕಾದ ಆಸ್ಟ್ರೋನಾಟ್. ಇವರು ಭಾರತದ ಹರಿಯಾಣದವರು. ಇವರು ಅನೇಕ ಸಲ ನಾಸಾದ ಮೂಲಕವಾಗಿ ಅಂತರಿಕ್ಷ ನಿಲ್ದಾಣಕ್ಕೆ ಹೋಗಿ ಪ್ರಯೋಗಾತ್ಮಕ ಪರೀಕ್ಷೆಗಳನ್ನು ನಡೆಸಿ ಸುರಕ್ಷಿತವಾಗಿ ವಾಪಸ್ಸು ಬಂದಿದ್ದಾರೆ. ಇವರು ಸಾಧಾರಣ 50ಕ್ಕಿಂತಲೂ ಹೆಚ್ಚು ಗಂಟೆಗಳ ಕಾಲ ಸ್ಪೇಸ್ ವಾಕ್ ನಡೆಸಿದ ವಿಶ್ವ ದಾಖಲೆಯನ್ನು ಹೊಂದಿದ್ದಾರೆ. 1998ರಲ್ಲಿ ಇವರು ನಾಸಾವನ್ನು ಸೇರಿಕೊಂಡರು. 2012ರಿಂದ ಹಿಡಿದು ಈ ತನಕ ಇವರು ನಾಸಾದ ಮೂಲಕವಾಗಿ ಅನೇಕ ಅಂತರಿಕ್ಷ ಯಾತ್ರೆಗಳನ್ನು ಕೈಗೊಂಡಿದ್ದಾರೆ. ಆದರೆ ಈ ಬಾರಿ ಇವರ ಪಾರ್ಟ್ನರ್ ಬ್ಯಾರಿ ವಿಲ್ಮೋರ್ ಜೊತೆ ಹೋಗಿದ್ದ ಇವರು ಅಂತರಿಕ್ಷದಲ್ಲಿ ಸಿಲುಕಿಕೊಂಡಿದ್ದಾರೆ. ಕಾರಣ ಇವರನ್ನು ಹೊತ್ತು ಒಯ್ದಿದ್ದ ನೌಕೆ ಸ್ಟಾರ್ಲೈನ್ ಸ್ಪೇಸ್ ಕ್ರಾಫ್ಟ್ ಅಂತರಿಕ್ಷ ನಿಲ್ದಾಣದಲ್ಲಿ ಅನೇಕ ಗಂಭೀರ ತೊಂದರೆಗಳನ್ನು ಎದುರಿಸುತ್ತಿದೆ. ಒಂದು ವೇಳೆ ಇದೇ ದೋಷಪೂರಿತ ನೌಕೆಯೊಂದಿಗೆ ಅವರು ಭೂಮಿಗೆ ಮರಳಿದರೆ ಭೂಮಿಯ ವಾತಾವರಣ ತಲುಪುತ್ತಿದ್ದಂತೆ ಆ ನೌಕೆ ಸ್ಫೋಟಗೊಳ್ಳುವ ಸಾಧ್ಯತೆ ಇದೆ ಎಂದು ಅದನ್ನು ತಯಾರಿಸಿದ ಇಂಜಿನಿಯರ್ಗಳ ಅಭಿಮತ. ಜೂನ್ 5, 2024 ಕೇಪ್ ಕೆನಾವರಲ್ ಸ್ಪೇಸ್ ಫೋರ್ಸ್ ಸ್ಟೇಷನ್ ಫ್ಲೋರಿಡಾ ಇಲ್ಲಿಂದ ಬೋಯಿಂಗ್ ಸ್ಟಾರ್ಲೈನ್ ಸ್ಪೇಸ್ ಕ್ರಾಫ್ಟ್ ಎಂಬ ನೌಕೆಯಲ್ಲಿ ಸುನಿತಾ ವಿಲಿಯಮ್ಸ್ ಹಾಗೂ ಅವರ ಪಾರ್ಟ್ನರ್ ಬ್ಯಾರಿ ವಿಲ್ಮೋರ್ ಅವರು 400 ಮೀಟರ್ ಎತ್ತರದ ಅಂತರಿಕ್ಷ ನಿಲ್ದಾಣ ISS ಇಲ್ಲಿಗೆ ಹಾರಿದ್ದರು. ಜೂನ್ 6ಕ್ಕೆ ಅವರು ಅಂತರಿಕ್ಷ ನಿಲ್ದಾಣವನ್ನು ಸುರಕ್ಷಿತವಾಗಿ ತಲುಪಿದ್ದಾರೆ. ಆ ನಂತರ 8 ದಿನಗಳ ಪ್ರಯೋಗಾತ್ಮಕ ಕಾರ್ಯಾಚರಣೆಯನ್ನು ನಡೆಸಿ ಜೂನ್ 14ಕ್ಕೆ ಅವರು ವಾಪಸ್ ಭೂಮಿಗೆ ಮರಳುವವರಿದ್ದರು. ಆದರೆ ಅಂತರಿಕ್ಷ ನಿಲ್ದಾಣ ತಲುಪುತ್ತಿದ್ದಂತೆಯೇ ಅವರು ಕೊಂಡು ಹೋದ ನೌಕೆಯ ಕಂಪ್ಯೂಟರ್ನಲ್ಲಿ ಕೆಲವು ಗಂಭೀರ ದೋಷಗಳು ಕಾಣಲಾರಂಭಿಸಿದವು.
ಮೊದಮೊದಲಿಗೆ ಈ ದೋಷವನ್ನು ಅಷ್ಟೊಂದು ಗಂಭೀರವಾಗಿ ಪರಿಗಣಿಸದಿದ್ದರೂ ಕಾಲಕ್ರಮೇಣ ಇದು ಅತ್ಯಂತ ಗಂಭೀರ ದೋಷವೆಂದು ತಿಳಿದು ಬಂತು. ಆ ಹೊತ್ತಿಗೆ ಅವರು ಮೊದಲನೆಯದಾಗಿ ಪ್ರೆಷರ್ ಕಂಟ್ರೋಲ್ ಮತ್ತು ಪಂಪ್ ಅಸೆಂಬ್ಲಿಂಗ್ ಮೋಟಾರ್ಗಳನ್ನು ಬದಲಾವಣೆ ಮಾಡಿದರು. ನೌಕೆಯನ್ನು ದುರಸ್ತಿಪಡಿಸುವ ಎಲ್ಲ ಜವಾಬ್ದಾರಿಗಳನ್ನು ಈ ಇಬ್ಬರು ಆಸ್ಟ್ರೋನಾಟ್ಗಳ ಮೇಲೆ ಹೊರಿಸಲಾಯಿತು. ಯಾಕೆಂದರೆ ಭೂಮಿಯಿಂದ 400 ಕಿಲೋಮೀಟರ್ ಎತ್ತರ ಇರುವುದರಿಂದ ಭೂಮಿಯಿಂದ ಯಾವುದೇ ಇಂಜಿನಿಯರ್ಗಳು ಹೋಗಿ ಅಲ್ಲಿ ನೌಕೆಯನ್ನು ದುರಸ್ತಿಪಡಿಸುವ ಸಾಧ್ಯತೆ ಇರಲಿಲ್ಲ. ಈ ಎರಡು ವಸ್ತುಗಳನ್ನು ಬದಲಾವಣೆ ಮಾಡಿದ ನಂತರ ಕೂಡ ನೌಕೆ ದುರಸ್ತಿಯಾಗಲಿಲ್ಲ. ಇನ್ನೂ ಕೂಲಂಕುಷವಾಗಿ ಪರಿಶೀಲಿಸಿದಾಗ ನೌಕೆ ಭೂಮಿಗೆ ಮರಳುವ ಹೊತ್ತಿಗೆ ಅದರ ವೇಗವನ್ನು ನಿಯಂತ್ರಿಸುವ ಮತ್ತು ಸೇಫ್ ಲ್ಯಾಂಡಿಂಗಾಗಿ ನೌಕೆಯನ್ನು ನಿರ್ದೇಶಿಸುವ ಕೆಲವು ಪಾರ್ಟ್ಗಳು ಹಾಳಾಗಿ ಹೋಗಿದ್ದವು. ಜೊತೆಗೆ ಇಂಜಿನ್ಗೆ ಫ್ಯೂಯಲ್ ಸಪ್ಲೈ ಮಾಡುವ ವಾಲ್ವ್ಗಳು ಕೂಡ ಹಾಳಾಗಿದ್ದವು. ಅದರ ಜೊತೆಗೆ ನೌಕೆಯನ್ನು ತಂಪಾಗಿ ಇರಿಸುವ ಹೀಲಿಯಂ ಗ್ಯಾಸ್ ಕೂಡ ಸೋರಿಕೆಯಾಗುವುದು ಕಂಡುಬಂತು. ಒಂದು ವೇಳೆ ಹೀಲಿಯಂ ಗ್ಯಾಸ್ನ ಸೋರಿಕೆ ಇದೇ ರೀತಿ ಮುಂದುವರಿದರೆ ಪರಿಸ್ಥಿತಿ ಕಂಗಾಲಾಗುವ ಸಾಧ್ಯತೆ ಇದೆ. ಯಾಕೆಂದರೆ ಹೀಲಿಯಂ ಒಂದು ಇನ್ಫ್ಲೇಮೇಬಲ್ ಗ್ಯಾಸ್ ಆಗಿದ್ದು ಯಾವುದೇ ಕ್ಷಣಕ್ಕೆ ಅದು ಬೆಂಕಿಯನ್ನು ಹಿಡಿದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಮೊದಲು ನಾಸಾವು ಜೂನ್ 26ಕ್ಕೆ ಇವರು ವಾಪಸ್ಸು ಭೂಮಿಗೆ ಮರಳಬಹುದೆಂದು ಅಭಿಪ್ರಾಯಪಟ್ಟರು. ಇದೇ ದೋಷಪೂರಿತ ನೌಕೆಯೊಂದಿಗೆ ಅವರು ಭೂಮಿಗೆ ಮರಳಿದರೆ ಭೂಮಿಯ ವಾತಾವರಣ ತಲುಪುತ್ತಿದ್ದಂತೆ ನೌಕೆ ಹೊತ್ತಿ ಉರಿಯುವ ಎಲ್ಲ ಸಾಧ್ಯತೆಗಳು ಇವೆ ಎಂದು ಇಂಜಿನಿಯರ್ಗಳು ಅಭಿಪ್ರಾಯಪಟ್ಟಿದ್ದಾರೆ. ಮೊನ್ನೆ ನಡೆದ ಸುನಿತಾ ವಿಲಿಯಮ್ಸ್ ಮತ್ತು ಬ್ಯಾರಿ ವಿಲ್ಮೋರ್ ಅವರ ಲೈವ್ ಸಂದರ್ಶನವೊಂದರಲ್ಲಿ ಸುನಿತಾ ವಿಲಿಯಮ್ಸ್ ಅವರ ಪ್ರಕಾರ ಅವರು ತರಬೇತಿ ಸಮಯದಲ್ಲಿ ಇಂತಹ ಅನೇಕ ಸಮಸ್ಯೆಗಳನ್ನು ಸಮರ್ಥವಾಗಿ ನಿಭಾಯಿಸಿದ್ದೇವೆ ಎಂದು ಹೇಳಿದ್ದಾರೆ. ಜೊತೆಗೆ ಬ್ಯಾರಿ ವಿಲ್ಮೋರ್ನವರು ತಮಾಷೆಯಾಗಿ ಹೇಳುತ್ತಾ ಭೂಮಿಯಲ್ಲಿ ಪ್ರಯೋಗಗಳನ್ನು ನಡೆಸುವುದಕ್ಕಿಂತ ಗಗನದಲ್ಲಿ ಇಂತಹ ಪ್ರಯೋಗಗಳನ್ನು ನಡೆಸುವುದೇ ಆನಂದದಾಯಕವಾಗಿದೆ ಎಂದು ಹೇಳುತ್ತಾರೆ. ಆದರೆ ಪರಿಸ್ಥಿತಿ ಅಷ್ಟು ಮಾಮೂಲಿಯಾಗಿಲ್ಲ. ಯಾಕೆಂದರೆ ಸ್ಟಾರ್ಲೈನ್ ಸ್ಪೇಸ್ ಕ್ರಾಫ್ಟ್ ಎಂಬ ಈ ನೌಕೆಯನ್ನು ತಯಾರಿಸುವಾಗಲೇ ಅದು ಸಾಧಾರಣ 45 ದಿನಗಳ ಕಾಲ ಮಾತ್ರ ಅಂತರಿಕ್ಷದಲ್ಲಿ ನಿಲ್ಲಬಲ್ಲ ಸಾಮರ್ಥ್ಯವನ್ನು ಹೊಂದುವಂತೆ ಅದನ್ನು ವಿನ್ಯಾಸಗೊಳಿಸಲಾಗಿದೆ. ಇನ್ನೂ ಪ್ರಯತ್ನಪಟ್ಟರೆ 70 ದಿವಸಗಳ ಕಾಲ ಅದನ್ನು ಮುಂದೂಡಬಹುದು. ಆ ನಂತರ ನೌಕೆಯ ಪರಿಸ್ಥಿತಿ ಇನ್ನೂ ಹದಗೆಡಬಹುದು. ಕೊನೆಗೆ ನೌಕೆ ಸಂಪೂರ್ಣವಾಗಿ ನಿಷ್ಕ್ರಿಯ ಕೂಡ ಆಗಬಹುದು. ಆಗ ಈ ಇಬ್ಬರು ಗಗನಯಾತ್ರಿಗಳನ್ನು ಅಲ್ಲಿಂದ ಭೂಮಿಗೆ ಮರಳಿ ಹೊರ ತರುವ ಬೇರೊಂದು ದಾರಿಯನ್ನು ಯೋಚನೆ ಮಾಡಬೇಕಾದೀತು. ಹಾಗೆ ಯೋಚನೆ ಮಾಡಿದಾಗ ಹೊಳೆಯುವ ಅಂಶವೇ ಎಲಾನ್ ಮಸ್ಕ್ ರವರ ಸ್ಪೇಸ್ ಎಕ್ಸ್ ಕಂಪನಿ. ಸ್ಪೇಸ್ ಎಕ್ಸ್ ಕಂಪನಿಯು ಅತ್ಯಾಧುನಿಕವಾದ ಸುರಕ್ಷಿತವಾದ ಒಂದು ನೌಕೆಯನ್ನು ಹೊಂದಿದ್ದು ಅದು ಒಂದೇ ಕ್ಷಣಕ್ಕೆ 7 ಜನ ಗಗನಯಾತ್ರಿಗಳನ್ನು ಇಲ್ಲಿಂದ ISSಗೂ ಹಾಗೂ ISSನಿಂದ ಭೂಮಿಗೂ ಕೂಡ ಮರಳಿ ತರಬಲ್ಲದು. ಒಂದು ಸಮಾಧಾನಕರ ವಿಷಯವೆಂದರೆ ಆ ನೌಕೆ ಈಗ ISSನಲ್ಲಿಯೇ ಬೀಡು ಬಿಟ್ಟಿದೆ. ಅಲ್ಲಿಂದ ಮರಳಲು ಕೇವಲ ಒಂದು ಕಮಾಂಡ್ಗಾಗಿ ಮಾತ್ರ ಕಾಯುತ್ತಿದೆ. ಆ ನೌಕೆ ಈ ಮೊದಲು ನಾಸಾದ ಸಹಯೋಗದೊಂದಿಗೆ ಅನೇಕ ಬಾರಿ ಗಗನಯಾತ್ರಿಗಳನ್ನು ISSಗೆ ಹೊತ್ತು ಒಯ್ದದ್ದೂ ಇದೆ, ಅಲ್ಲಿಂದ ವಾಪಸ್ ತಂದದ್ದೂ ಇದೆ. ಆದರೆ ಈ ಬಾರಿ ಗಗನಯಾತ್ರಿಗಳನ್ನು ಅಲ್ಲಿಂದ ಇದೇ ನೌಕೆಯ ಮೂಲಕ ತರುವುದಾದರೆ ಒಂದು ಸಣ್ಣ ಟ್ವಿಸ್ಟ್ ಇದೆ. ರಷ್ಯಾ ಹಾಗೂ ಅಮೇರಿಕಾದ ಶೀತಲ ಸಮರ ಇಂದು ನಿನ್ನೆಯದಲ್ಲ, ಅನಾದಿ ವರ್ಷಗಳಿಂದಲೂ ನಡೆದು ಬಂದದ್ದು. ರಷ್ಯಾ ಮತ್ತು ಉಕ್ರೇನ್ನ ಯುದ್ಧದ ನಂತರವಂತೂ ರಷ್ಯಾ ಮತ್ತು ಅಮೇರಿಕ ತನ್ನ ಎಲ್ಲ ಸಂಬಂಧ ವ್ಯಾಪಾರ ವಹಿವಾಟುಗಳನ್ನು ಕೂಡ ಮುರಿದುಕೊಂಡಿದೆ. ಈಗ ರಷ್ಯಾ ತನ್ನ ಸ್ಪೇಸ್ ಎಕ್ಸ್ ಕಂಪನಿಯೊಂದಿಗೆ ಅಮೇರಿಕಕ್ಕೆ ಸಹಾಯ ಮಾಡುವ ಯಾವುದೇ ಲಕ್ಷಣಗಳು ಕಾಣುತ್ತಿಲ್ಲ. ಹಾಗೆ ನಾಸಾ ಕೂಡ ರಷ್ಯಾದ ಸ್ಪೇಸ್ ಎಕ್ಸ್ ಕಂಪನಿಯ ಈ ನೌಕೆಯ ಸಹಾಯ ಕೇಳುವ ವಿಷಯದಲ್ಲಿ ಸ್ವಲ್ಪ ಸ್ವಾಭಿಮಾನವನ್ನು ಹೊಂದಿದೆ. ಇಲ್ಲಿ ಈ ಎರಡು ದೇಶಗಳ ರಾಜಕೀಯದ ಆಟ ನಡೆಯುತ್ತಿದ್ದರೆ ಅಲ್ಲಿ ಅಂತರಿಕ್ಷದಲ್ಲಿ ಗಗನಯಾತ್ರಿಗಳು ಗಂಭೀರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಈ ಎರಡು ದೇಶಗಳು ಕೂಡ ತಮ್ಮ ವೈರತ್ವವನ್ನು ಬದಿಗಿಟ್ಟು ಎರಡು ಅಮೂಲ್ಯ ಜೀವಗಳನ್ನು ಅಲ್ಲಿಂದ ಇಲ್ಲಿಗೆ ತರುವ ಮಟ್ಟಿಗೆ ಯೋಚನೆ ಮಾಡಬೇಕಾಗಿದೆ ಮತ್ತು ಆ ನಿಟ್ಟಿನಲ್ಲಿ ಕೈ ಜೋಡಿಸಬೇಕಾಗಿದೆ. ಹಾಗೆಯೇ ಅದು ಮಾಡಲಿ, ಸುರಕ್ಷಿತವಾಗಿ ಗಗನಯಾತ್ರಿಗಳನ್ನು ಇಲ್ಲಿಗೆ ತರಲಿ ಅಂತ ಕೂಡ ನಾವು ಕೂಡ ಹಾರೈಸೋಣ. ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಿಸ್ಮಯ ಲೋಕ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.